ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು ನಮ್ಮ ನಡುವೆ ಬರಲಿ ನೂರು ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು ಜೊತೆಯಲ್ಲಿ ನೀನಿದ್ದರೆ ಎದೆಯಲಿ ಸಡಗರ ನಿನ್ನ ನಗು ಎಲ್ಲದಕ್ಕೂ ಪರಿಹಾರ ನನ್ನಯ ನಾಳೆ ನಿನ್ನಯ ಪಾಲೆ ನನ್ನ ಬದುಕೆ ನಿನ್ನದು ಗೆಳತಿ ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪುರ ನಿನ್ನನ್ನೇ ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕಾನೇ ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು ಬದುಕಿನ ಕೊರತೆಯನು ತುಂಬಿದ ನಾಯಕಿಯೇ ನಿನ್ನದೆ ಮುನ್ನುಡಿಯೇ ನಲ್ಮೆಯ ಬಾಳಿಗೆ ಮನಸ್ಸಿನ ಮಹಡಿಯಲಿ ನಿನ್ನದೆ ಮುಗುಳು ನಗೆ ಕನಸಿನ ದಾರಿಯಲಿ ನಿನ್ನದೆ ದೇವಿಗೆ ನಿನ್ನ ಒಲವ ಕರೆಗೆ ಕೊಡುವೆ ಪೂರ್ತಿ ಸಮಯ ನನ್ನ ಕೊರಳ ಬಳಸಿ ಹೇಳು ಎಲ್ಲ ವಿಷಯ ನನ್ನಯ ಕೋಪ ನನ್ನಯ ತಾಳ್ಮೆ ಎಲ್ಲ ನಿನ್ನ ವಶವೇ ಗೆಳತಿ ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪುರ ನಿನ್ನನ್ನೇ ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕಾನೇ ಕುಶಾಲ್ ನೀನು ಕಲಿಸ್ತೀಯಾ ಕಲಿಸ್ ಹಿಂಗೆ ಹಿಂಗೆ ರೌಂಡ್ ಮಾಡಬೇಕು. ನಿಧಾನಕ್ಕೆ ಕಲ್ಸ್. ಯಾಕಮ್ಮ ಹಿಂಗೆ ಕಲಿಸ್ಬೇಕಮ್ಮ? ಪುಟ್ಟ ಈ ಥರ ವಿಸ್ಕ್ ಮಾಡ್ತಿದ್ರೆ ಒಂಚೂರು ಗಂಟು ಏನು ಇಲ್ದಿರ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ಸೊ ಅದಕ್ಕೆ ಈ ಥರ ಚೆನ್ನಾಗಿ ಗಂಟು ಇಲ್ದಿರ ವಿಸ್ಕ್ ಮಾಡ್ತಾ ಇರಬೇಕಂದ್ರೆ ಮಿಕ್ಸ್ ಮಾಡ್ತಾ ಇರಬೇಕು. ಅಮ್ಮ ಯಾಕಮ್ಮ ಹಿಂಗೆ ಮಜ್ಜಿಗೆ ಹಾಕ್ಬೇಕಮ್ಮ? ಮಜ್ಜಿಗೆ ಯಾಕಂದರೆ ಈಗ ದೋಸೆ ಚೆನ್ನಾಗಿ ಗರಿ ಗರಿಯಾಗಿ ಎದ್ದೇಳಬೇಕಲ್ವಾ, ಅದಕ್ಕೆ ನಾವು ಬೇರೆ ದೋಸೆಗಳಾದರೆ ರಾತ್ರಿ ಎಲ್ಲ ಅದನ್ನು ನೆನೆ ಹಾಕಿ ರುಬ್ಬಿ ಎಲ್ಲ ಮಾಡ್ತೀವಿ ಅಲ್ವಾ, ಬೆಳಗ್ಗೆ ದೋಸೆ ಮಾಡೋದು. ಬಟ್ ಇದು ಫರ್ಮೆಂಟೇಷನ್ಗೆ ಬಿಡೋಷ್ಟಿಲ್ಲ, 1 ಅವರ್ ಇದನ್ನೇನೆಂದರೆ ಸಾಕು. ಸೊ ಹುಳಿ ಬರಬೇಕಲ್ವಾ ದೋಸೆ ಹಿಟ್ಟು ಚೂರಾದರೂ, ಅದಕ್ಕೆ ಮಜ್ಜಿಗೆ ಹಾಕಿದ್ರೆ ತುಂಬ ಸೂಪರಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡು ವಾವಲ್ಲ, ಇಟ್ಕೋ ನೋಡಿ, ಈ ಥರ ಕರೆಕ್ಟಾಗಿ ಹೀಗಿರಬೇಕು ಹಿಟ್ಟು, ಹೀಗೆ. ಸೊ ಇದನ್ನು ಒಂದು 2 ಅವರ್ಸ್ ಬಿಡೋಣಪ್ಪ. 2 ಅವರ್ಸ್ ನೆನೆಯಾಗಿ ಬಿಟ್ಟು ಆಮೇಲೆ ದೋಸೆ ಹಾಕೋಣ. ಕಾಳು ಸಾರು ಮಾಡಿದ್ನಲ್ಲ, ಕಾಳು ಸಾರು ಮಾಡೋಣ. ಓಕೆ, ನಾನು ರೆಪ್ಪೆಯ ಹಾಗೆ ಜನುಮ ಪುರ ನಿನ್ನನ್ನೇ